ಶಾರದಂಗೆ ಇಬ್ಬರು ಗಂಡು ಮಕ್ಕಳು, ರಮೇಶ್, ಶೇಖರ್. ಇವರಿಬ್ಬರಿಗೆ ಒಂದೇ ಮಂಟಪದಲ್ಲಿ ಮದುವೆ ನಡೆಯುತ್ತದೆ. ರಮೇಶನ ಹೆಂಡತಿ ಅನಾಮಿಕಾ, ಶೇಖರ್ನ ಹೆಂಡತಿ ಅವನಿ. ಮದುವೆಯಾದ ಕೆಲ ದಿನಕ್ಕೆ ಶೇಖರ್ ತನ್ನ ಹೆಂಡತಿ ಅವನಿಯನ್ನು ಕರೆದುಕೊಂಡು ಪಟ್ನಕ್ಕೆ ಹೊರಟು ಹೋಗುತ್ತಾನೆ. ರಮೇಶ್ ಗವರ್ನಮೆಂಟ್ ಟೀಚರ್. ಒಂದು ಹಳ್ಳಿಯಲ್ಲಿ ಕೆಲಸವಾಗಿದ್ದರಿಂದ ಅವನು ಕೂಡ ಅವನ ಹೆಂಡತಿಯನ್ನು ಕರ್ಕೊಂಡು ಹೊರಟೋಗ್ತಾನೆ. ಸರಿಯಾಗಿ ವರ್ಷವಾಗುವುದರೊಳಗೆ ಅನಾಮಿಕಾ ಅವನಿ ಇಬ್ಬರು ಕೂಡ ಗರ್ಭಧರಿಸುತ್ತಾರೆ. ಆ ವಿಷಯ ತಿಳಿದುಕೊಂಡ ಶಾರದ ಬಹಳ ಸಂತೋಷ ಪಡುತ್ತಾಳೆ. ಇಬ್ಬರು ಸೊಸೆಯರನ್ನು ಕೂಡ ಮನೆ ಹತ್ರ ಬಿಡಿ ಅಂತ ಮಕ್ಕಳಿಗೆ ಹೇಳುತ್ತಾಳೆ. ಅವರು ಒಂದು ದಿನ ಟೈಮ್ ನೋಡ್ಕೊಂಡು ಹೆಂಡತಿಯರನ್ನು ಬಿಟ್ಟು ತಿರುಗಿ ಅವರವರ ಉದ್ಯೋಗಕ್ಕೆ ಹೊರಟು ಹೋಗುತ್ತಾರೆ. ಅಮ್ಮ ಅನಾಮಿಕಾ, ನಿಂಗೆ ಪ್ರತ್ಯೇಕವಾಗಿ ಒಂದು ರೂಮ್ ಕೊಡ್ತೀನಿ, ಅವನಿಗೆ ಪ್ರತ್ಯೇಕವಾಗಿ ಇನ್ನೊಂದು ರೂಮ್ ಕೊಡ್ತೀನಿ. ನೀವಿಬ್ರು ಇಲ್ಲೇ ಸಂತೋಷವಾಗಿರಿ. ಏನಾದ್ರೂ ಅಗತ್ಯವಿದ್ರೆ ನನ್ನ ಕರೀರಿ. ಅದಕ್ಕೆ ಅವರಿಬ್ಬರು ಸರಿ ಅನ್ನುತ್ತಾರೆ. ಶಾರದಾ ಅನಾಮಿಕಳಿಗೆ ಒಂದು ರೂಮ್ ತೋರಿಸುತ್ತಾಳೆ. ಅದು ಅಷ್ಟು ಚೆನ್ನಾಗಿರುವುದಿಲ್ಲ. ಆ ರೂಮಲ್ಲಿ ಫ್ಯಾನ್ ಕೂಡ ಸರಿಯಾಗಿ ತಿರುಗ್ತಾ ಇರಲ್ಲ. ಅದನ್ನು ಗಮನಿಸಿದ ಅನಾಮಿಕಾ, ಅತ್ತೆ, ಈ ರೂಮಲ್ಲಿ ಫ್ಯಾನ್ ಕೆಲಸ ಮಾಡ್ತಾ ಇಲ್ಲ, ಸ್ವಲ್ಪ ರಿಪೇರ್ ಮಾಡುವ ವ್ಯಕ್ತಿನ ಕರೆಸ್ತೀರಾ? ರಿಪೇರ್ ಮಾಡುವ ವ್ಯಕ್ತಿಗೆ ಹೇಳಿದ್ದೇನಮ್ಮ, ಈಗೋ ಬರ್ತೀನಿ ಅಂತ ಹೇಳಿದವನು ಇನ್ನೂ ಬಂದಿಲ್ಲ, ಬೇಗ ಬರೋ ಹಾಗೆ ಮಾಡ್ತೀನಿ. ಸರಿ ಅತ್ತೆ. ಆ ನಂತರ ಶಾರದಾ ಚಿಕ್ಕ ಸೊಸೆ ಅವನಿ ಹತ್ರ ಹೋಗ್ತಾಳೆ. ಬಾ ಅಮ್ಮ, ನಿಂಗೆ ನಿನ್ ರೂಮ್ ತೋರಿಸ್ತೀನಿ ಎಂದು ರೂಮಿಗೆ ಕರೆದುಕೊಂಡು ಹೋಗುತ್ತಾಳೆ. ಆ ರೂಮು ತುಂಬಾ ಚೆನ್ನಾಗಿರುತ್ತೆ. ಹಾಯಾಗಿ ಎಸಿ ಕೂಡ ಇರುತ್ತೆ. ಹೊಸ ಎಸಿ ಅಮ್ಮ, ನೀನು ಬರ್ತೀಯ ಅಂತ ತಿಳಿದು ಗಾಬರಿಯಿಂದ ನಿನ್ನ ಮಾವನ ಕೈರಿ ತರಿಸಿ ಅಲ್ಲಿ ಬಿಗಿಸಿದ್ದೀನಿ. ಇದೆಲ್ಲ ಕೇವಲ ನೀನು ಬರ್ತೀಯ ಅಂತಾನೆ. ಆ ಮಾತಿಗೆ ಅವನಿ ಬಹಳ ಸಂತೋಷ ಪಡುತ್ತಾಳೆ. ಅತ್ತೆ, ನೀವು ನನ್ ಮೇಲೆ ಎಷ್ಟು ಪ್ರೇಮ ತೋರಿಸ್ತಾ ಇದ್ದೀರಾ. ಈ ಪ್ರೇಮ ಬಹಳ ಅದ್ಭುತವಾಗಿದೆ. ನಿಮ್ಗೆ ತುಂಬಾ ಕೃತಜ್ಞತೆ ಅತ್ತೆ. ಆ ಮಾತನ್ನು ಕೇಳಿ ಅತ್ತೆ ಬಹಳ ಸಂತೋಷ ಪಡುತ್ತಾಳೆ. ಇನ್ನು ಸ್ವಲ್ಪ ಹೊತ್ತು ಇದ್ದ ನಂತರ ಅತ್ತೆ ಇಬ್ಬರಿಗೂ ಹಣ್ಣಿನ ರಸ ಕೊಡುತ್ತಾಳೆ. ಹಣ್ಣಿನ ರಸ ಮಾಡಿದ ನಂತರ ಗ್ಲಾಸ್ ತುಂಬಾ ಚಿಕ್ಕ ಸೊಸೆಗೆ, ಗ್ಲಾಸ್ ಅಲ್ಲಿ ಅರ್ಧಕ್ಕೂ ಕಡಿಮೆಯಾಗಿ ದೊಡ್ಡ ಸೊಸೆ ಅನಾಮಿಕಳಿಗೆ ಕೊಡುತ್ತಾಳೆ. ಅನಾಮಿಕಾ ಅದನ್ನು ಕುಡಿದು, ಅತ್ತೆ, ಜ್ಯೂಸ್ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಮಾಡಿದ್ದಾರ. ಹಾಲು ಶುಗರ್ ಕಡಿಮೆ ಆದ್ರೂ ಎಲ್ಲ ಚೆನ್ನಾಗೇ ಇದೆ. ಮನೆಯಲ್ಲಿ ಹೆಚ್ಚು ಹಣ್ಣಿಲ್ಲಮ್ಮ, ಅದಕ್ಕೆ ಇಬ್ಬರಿಗೂ ಸ್ವಲ್ಪ ಸ್ವಲ್ಪನೇ ಮಾಡಿದೆ. ನೀನು ಸ್ವಲ್ಪ ಹೊತ್ತು ಮಲ್ಕೋ, ನಾನು ಅವಳ ಹತ್ರ ಹೋಗಿ ಬರ್ತೀನಿ ಎಂದು ಹೇಳಿ ಅಲ್ಲಿಂದ ಮತ್ತೊಂದು ತುಂಬಾ ಗ್ಲಾಸ್ ತೆಗೆದುಕೊಂಡು ಚಿಕ್ಕ ಸೊಸೆ ಹತ್ರ ಹೋಗ್ತಾಳೆ. ಚಿಕ್ಕ ಸೊಸೆ ಜ್ಯೂಸ್ ಕುಡಿದು, ನಾನು ಸ್ವಲ್ಪ ಹೊತ್ತು ಮಲ್ಕೋತೀನಿ ಅತ್ತೆ ಎಂದು ಅನ್ನುತ್ತಾಳೆ. ಅದಕ್ಕೆ ಅತ್ತೆ ಶಾರದಾ ಸರಿ ಅನ್ನುತ್ತಾಳೆ. ಅನಾಮಿಕಾ ಮಲಗಿಕೊಂಡ ರೂಮಲ್ಲಿ ಫ್ಯಾನ್ ಕೂಡ ಇಲ್ಲದೆ ಇದ್ದಿದ್ದರಿಂದ ಬಹಳ ಬೆವರು ಕೂಡ ಬರ್ತಾ ಇರುತ್ತೆ. ಅನಾಮಿಕಾ ಅಲ್ಲಿ ಹೆಚ್ಚು ಹೊತ್ತು ಇರಲಾರದೆ ಮನೆಯಿಂದ ಹೊರಗೆ ಬರುತ್ತಾಳೆ. ಆಕೆ ಆ ಕಡೆ ಈ ಕಡೆ ತಿರುಗುತ್ತಾ ಅವನಿ ಹತ್ರ ಹೋಗ್ತಾಳೆ. ಅವನಿ ಇರುವ ರೂಮಲ್ಲಿ ಎಸಿ ಇದ್ದುದನ್ನು ನೋಡಿ ಅನಾಮಿಕಾ, ಅಯ್ಯೋ, ಅವನಿ ರೂಮಲ್ಲಿ ಎಸಿಯನ್ನು ಇಟ್ಟಿದ್ದಾರೆ. ಈ ಸಮಯದಲ್ಲಿ ಗರ್ಭವತಿಯರು ಎಸಿಯಲ್ಲಿ ಇರೋದು ಅಷ್ಟು ಒಳ್ಳೇದಲ್ಲ. ಹುಟ್ಟುವ ಮಕ್ಕಳಿಗೆ ನ್ಯೂಮೋನಿಯಾ ರೋಗ ಬರುವ ಅವಕಾಶವಿದೆ. ತಕ್ಷಣ ಈ ವಿಷಯ ಅತ್ತೆಗೆ ಹೇಳ್ಬೇಕು ಎಂದು ಅಂದುಕೊಳ್ಳುತ್ತಾಳೆ ಅನಾಮಿಕಾ. ಇಷ್ಟರಲ್ಲಿ ಶಾರದಾ ಅನಾಮಿಕಳನ್ನು ಗಮನಿಸುತ್ತಾಳೆ. ತನ್ನ ಮನಸ್ಸಿನಲ್ಲಿ ಹೀಗಂದ್ಕೋತಾಳೆ, ಇದು ಆ ರೂಮಲ್ಲಿ ಎಸಿ ಇರೋದನ್ನ ನೋಡಿದ್ಲು, ಈಗ ಏನ್ ಗಲಾಟೆ ಮಾಡ್ತಾಳೋ ಏನೋ. ಪಟ್ಟಣದ ಸೊಸೆನ ಒಂದು ತರ, ಹಳ್ಳಿ ಸೊಸೆನ ಒಂಥರ ನೋಡ್ತಾ ಇರ್ತಾರೆ ಅಂತ ಅರ್ಥವಾಗುತ್ತೆ ಏನೋ ಎಂದು ಭಯಪಡುತ್ತಾ ಅತ್ತೆ ಆಕೆಗೆ ಕಾಣಿಸದ ಹಾಗೆ ಬಚ್ಚಿಕೊಳ್ಳುತ್ತಾಳೆ. ಅನಾಮಿಕಳಿಗೆ ಸುಸ್ತಾಗಿದ್ದರಿಂದ ತಿರುಗಿ ಹೋಗಿ ವಿಶ್ರಾಂತಿ ತೆಗೆದುಕೊಳ್ಳುತ್ತಾಳೆ. ಅದುಗೋ ಇದುಗೋ ಅಂದುಕೊಳ್ಳುತ್ತಲೇ ಕಾಲ ಕಳೀತಾ ಇರುತ್ತೆ. ಮಾರನೇ ದಿನ ಬೆಳಿಗ್ಗೆ ಶಾರದಾ ಅನಾಮಿಕಳ ಹತ್ರಕ್ಕೆ ಬರ್ತಾಳೆ. ಅಮ್ಮ ಅನಾಮಿಕಾ, ಸ್ನಾನ ಮಾಡ್ತೀಯಾ? ಬಾವಿಯೊಳಗಿನ ನೀರು ಉಗುರು ಬೆಚ್ಚಗಿರುತ್ತೆ, ಸೇದ್ ಕೊಡು ಅಂತೀಯಾ? ಪರವಾಗಿಲ್ಲತ್ತೆ, ನಾನೇ ಸೇದ್ಕೋತೀನಿ. ನನ್ ಬಗ್ಗೆ ಗಾಬರಿ ಆಗ್ಬೇಡಿ, ಚಿಕ್ಕ ಚಿಕ್ಕ ಕೆಲಸ ಎಲ್ಲ ನಾನೇ ಮಾಡ್ಕೋತೀನಿ ಎಂದು ಅನ್ನುತ್ತಾಳೆ ಅನಾಮಿಕಾ. ಸರಿ ಅಮ್ಮ, ಚಿಕ್ಕ ಚಿಕ್ಕ ಕೆಲಸ ಎಲ್ಲ ನೀನೇ ಮಾಡ್ಕೋ, ಏನಾದ್ರೂ ಅಗತ್ಯವಿದ್ರೆ ನನ್ನ ಕರಿ. ಅದಕ್ಕೆ ಅನಾಮಿಕಾ ಸರಿ ಅನ್ನುತ್ತಾಳೆ. ಇನ್ನು ಚಿಕ್ಕ ಸೊಸೆ ಅವನ ಹತ್ರಕ್ಕೆ ಹೋಗ್ತಾಳೆ ಶಾರದಾ. ಅಮ್ಮ, ನಿನಗಾಗಿ ನೀರನ್ನ ಸೌದೆ ಒಲೆ ಮೇಲೆ ಇಟ್ಟಿದ್ದೀನಿ. ಉಗುರು ಬೆಚ್ಚ ಆಗದ ತಕ್ಷಣ ನಿನಗೆ ತೋಡಿ ಕೊಡ್ತೀನಿ, ಹೋಗಿ ಸ್ನಾನ ಮಾಡಿ ಬಾ. ಅದಕ್ಕೆ ಆಕೆ ಬಹಳ ಸಂತೋಷ ಪಡುತ್ತಾಳೆ. ಸರಿ ಅತ್ತೆ ಅನ್ನುತ್ತಾಳೆ. ಸ್ವಲ್ಪ ಸಮಯಕ್ಕೆ ಮನೆ ಹಿಂದಿನಿಂದ ಹೊಗೆ ಅನಾಮಿಕಳ ರೂಮ್ನೊಳಗೆ ಬರ್ತಾ ಇರುತ್ತೆ. ಅನಾಮಿಕಾ ಈ ಹೊಗೆ ಎಲ್ಲಿಂದ ಬರ್ತಾ ಇದೆ ಅಂತ ಕಿಟಕಿ ತೆಗೆದು ನೋಡುತ್ತಾಳೆ. ಅಲ್ಲಿ ಅತ್ತೆ ಒಲೆ ಊದುತ್ತಾ ಕಾಣಿಸುತ್ತಾರೆ. ಅನಾಮಿಕಾ ಹಾಗೆ ನೋಡುತ್ತಾ ಇರುವಾಗಲೇ ಅವನಿ ಅಲ್ಲಿಗೆ ಹೋಗುತ್ತಾಳೆ. ಅತ್ತೆ, ನೀರ್ ಬಿಸಿ ಆಯ್ತಾ? ಆಗ್ತಾ ಇದೆ ಅಮ್ಮ, ಸ್ವಲ್ಪ ಸಾನೆ ಇಡು, ಪೂರ್ತಿಯಾಗಿ ಹೋಗುತ್ತೆ. ಅದಕ್ಕೆ ಆಕೆ ಸರಿ ಅನ್ನುತ್ತಾಳೆ. ಇನ್ನು ಆ ಮಾತನ್ನು ಕೇಳುತ್ತಾ ಇರ್ತಾಳೆ ಅನಾಮಿಕಾ. ಆದ್ರೂ ಅದ್ರ ಬಗ್ಗೆ ಹೆಚ್ಚಾಗಿ ಹಚ್ಚಿಕೊಳ್ಳುವುದಿಲ್ಲ. ಇನ್ನು ಸೊಸೆ ಸ್ನಾನ ಮಾಡಿ ಊಟಕ್ಕೆ ಕೂತ್ಕೋತಾರೆ. ಅದನ್ನು ನೋಡಿ ಶಾರದಾ ತನ್ನ ಮನಸ್ಸಿನಲ್ಲಿ, ಏನು ಇಬ್ರು ಒಂದೇ ಸಲ ಡೈನಿಂಗ್ ಟೇಬಲ್ ಹತ್ರ ಕೂತಿದ್ದಾರೆ. ನಾನೇನೋ ದೊಡ್ಡ ಸೊಸೆಗೆ ಸಾಧಾರಣವಾದ ಉಪಮ ಮಾಡಿದೆ, ಚಿಕ್ಕ ಸೊಸೆಗೇನೋ ಬಾದಾಮಿ ಗೋಡಂಬಿ ಹಾಕಿ ತುಪ್ಪ ಹಾಕಿ ಬ್ರಹ್ಮಾಂಡವಾಗಿ ಮಾಡಿದ್ದೀನಿ. ಈಗ ಇವರಿಗೆ ತಿಳಿದು ಹೋದ್ರೆ ಹೇಗೆ ಎಂದು ತಾನು ಗಾಬರಿಯಾಗುತ್ತಾ ಇರುವಾಗ, ಅತ್ತೆ, ನಮ್ಗಾಗಿ ಅಡಿಗೆ ಮಾಡಿದ ಹಾಗಿದೆ ಅಲ್ಲ, ನೀವು ಕೂತ್ಕೊಳ್ಳಿ, ನಾನೇ ನಿಮ್ಗೆ ಬಡಿಸ್ತೀನಿ.
ಅದಕ್ಕೆ ಶಾರದಾ ನಿಜಕ್ಕೂ ಒಪ್ಪಿಕೊಳ್ಳುವುದಿಲ್ಲ. ನೀವಿಬ್ಬರು ನಿಮ್ಮ ರೂಮಿಗೆ ಹೋಗಿ ಅಮ್ಮ, ನಾನೇ ಸ್ವಯಂ ಆಗಿ ನಿಮ್ಮ ಹತ್ರ ತಂದು ಕೊಡ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ಅವರು ಅಗತ್ಯವಿಲ್ಲ ಅತ್ತೆ, ನಾವೇ ಇಲ್ಲಿ ತಿಂತೀವಿ ಅಂತಾರೆ. ಶಾರದಾ ಬೇಡ ಅಂತ ಹೇಳ್ತಾಳೆ. ಅನಾಮಿಕಾ ಅಲ್ಲಿಂದ ಅಡಿಗೆ ರೂಮಿಗೆ ಹೋಗಿ ಅಲ್ಲಿರುವ 2 ತರದ ಉಪ್ಮಾವನ್ನು ನೋಡುತ್ತಾಳೆ. ಅತ್ತೆಗೇನೋ ಬಹಳ ಗಾಬರಿ ಆಗ್ತಾ ಇರುತ್ತೆ. ಏನತ್ತೆ ಇದು ನೀವು ಮಾಡಿದ ನಿಜಕ್ಕೂ ನಂಗೆ ಹಿಡಿಸ್ತಾ ಇಲ್ಲ. ಅತ್ತೆ ಗಾಬರಿ ಆಗುತ್ತಾ, ಏನಾಯ್ತು ಅನಾಮಿಕಾ ಅಂತ ಕೇಳ್ತಾಳೆ. ಏನೋ ಹೇಳುತ್ತಾ ಇರುವಾಗ ಅನಾಮಿಕಾನೇ ಹೀಗಂತಾಳೆ, ನೀವೇನು ಹೇಳ್ಬಿಡಿ ಅತ್ತೆ, ನಂಗೆ ಎಲ್ಲ ಅರ್ಥವಾಯ್ತು. ನನಗಾಗಿ ಏನೋ ಯಾಕೆ ಅಂತ ಮಾಡಿದೀರಾ? ನಮಗಾಗಿ ಏನೋ ಪ್ರತ್ಯೇಕವಾಗಿ ಬಾದಾಮಿ ಗೋಡಂಬಿ ಹಾಕಿ ಉಪ್ಪಿಟ್ಟು ಮಾಡಿದೀರಾ? ನಿಮಗೂ ಮಾವಯ್ಯಂಗೇನೋ ಸಾಧಾರಣ ಉಪ್ಮಾ ಮಾಡಿದೀರಾ? ಯಾಕೆ ಎಲ್ಲರಿಗೂ ಸೇರಿ ಒಂದೇ ತರದ್ ಮಾಡ್ಬೋದಲ್ಲ? ನಾವೇನಾದ್ರೂ ಪ್ರತ್ಯೇಕನಾ ಹೇಳಿ? ಸ್ವಲ್ಪ ದುಡ್ಡು ಖರ್ಚು ಮಾಡಿ ಅತ್ತೆ, ನಾವು ಏನಾದ್ರೂ ಬಲವಾದ ಆಹಾರ ತಗೊಂಡ್ರೆ ಸಾಕು. ಆ ಮಾತಿಗೆ ಶಾರದಾ ಗಟ್ಟಿಯಾಗಿ ಉಸಿರೆಳೆದುಕೊಳ್ಳುತ್ತಾಳೆ. ಪ್ರತ್ಯೇಕವಾಗಿ ಮಾಡಿದ್ದನ್ನ ಇಬ್ಬರು ವಾರಗಿತ್ತಿಯರು ತಿನ್ನುತ್ತಾರೆ. ತಿಂದು ಹೋಗುವಾಗ, ಅತ್ತೆ ಅಂದ ಹಾಗೆ ಹೇಳೋದು ಮರ್ತೋದೆ, ಅವನಿ ರೂಮಿನಲ್ಲಿ ಎಸಿ ಇದೆ. ಗರ್ಭವತಿಯರು ಹೆಚ್ಚಾಗಿ ಎಸಿಯಲ್ಲಿರೋದು ಅಷ್ಟು ಒಳ್ಳೇದಲ್ಲ. ಹುಟ್ಟುವ ಮಕ್ಕಳಿಗೆ ನಿಜಕ್ಕೂ ಒಳ್ಳೇದೇ ಅಲ್ಲ. ಆ ರೂಮಲ್ಲಿ ಫ್ಯಾನ್ ಹಾಕಿಸಿ, ಹಾಗೆ ನನ್ ರೂಮಿನಲ್ಲಿರೋ ಫ್ಯಾನ್ ತಿರುಗ್ತಾ ಇಲ್ಲ, ಸ್ವಲ್ಪ ಅವನ್ನ ಕರೆಸಿ ಅತ್ತೆ. ಅದಕ್ಕೆ ಶಾರದಾ ಸರಿಯಮ್ಮ ಅನ್ನುತ್ತಾಳೆ. 1-2-3 ದಿನ ಕಳೆಯುತ್ತದೆ. ಅತ್ತೆಯ ನಡವಳಿಕೆಯಲ್ಲಿ ಎಂತಹ ಬದಲಾವಣೆನೂ ಇಲ್ಲ. ಚಿಕ್ಕ ಸೊಸೆಯನ್ನು ಚೆನ್ನಾಗಿ ನೋಡ್ಕೊಳ್ತಾ ದೊಡ್ಡ ಸೊಸೆಯನ್ನ ಕೀಳಾಗಿ ನೋಡ್ತಾ ಇರ್ತಾಳೆ. ಈ ವಿಷಯ ಅನಾಮಿಕಳಿಗೆ ನಿಜಕ್ಕೂ ಅರ್ಥವಾಗುವುದಿಲ್ಲ. ಅತ್ತೆ ತನ್ನನ್ನು ಚೆನ್ನಾಗಿ ನೋಡ್ಕೋತಾ ಇದ್ದಾಳೆ ಅನ್ನುವ ಭ್ರಮೆಯಲ್ಲೇ ಇರುತ್ತಾಳೆ. ಪ್ರತಿ ವಿಷಯದಲ್ಲೂ ಅತ್ತೆಯನ್ನು ಹೊಗಳುವ ಹಾಗೆ ಮಾತನಾಡ್ತಾ ಇರ್ತಾಳೆ ಅನಾಮಿಕಾ. ಆಗ ಶಾರದಾ ಆಲೋಚನೆಯಲ್ಲಿ ಬೀಳ್ತಾಳೆ. ಅನಾಮಿಕಂಗೆ ನನ್ ಮೇಲೆ ತುಂಬಾ ನಂಬಿಕೆ ಇದೆ. ಇಬ್ಬರನ್ನು ಸಮಾನವಾಗಿ ನೋಡ್ಕೋತಾ ಇದ್ದೀನಿ ಅಂತ ಅಂದ್ಕೋತಾ ಇದ್ದಾಳೆ. ನಾನು ಅವರಿಬ್ಬರನ್ನ ಬೇರೆ ಬೇರೆಯಾಗಿ ನೋಡ್ತಾ ಇದ್ದೀನಿ ಅಂತ ತಿಳಿದ್ರೆ ಏನಾಗುತ್ತೋ ಏನೋ. ಯಾವ ವಿಷಯವಾದ್ರೂ ಸರಿ ಪ್ರಶಾಂತವಾಗಿ ಆಲೋಚಿಸಿ ನನ್ ಮೇಲೆ ಮಾತಾಡ್ತಾಳೆ. ಅವನಿಗೆ ಕನಿಷ್ಠ ಅದ್ರ ಬಗ್ಗೆ ನಿಜಕ್ಕೂ ಮಾತೇ ಆಡೋದಿಲ್ಲ. ಎಷ್ಟು ಕೆಲಸ ಮಾಡಿದ್ರು ಎಲ್ಲ ಕೆಲಸ ನನ್ ಕೈಯಿಂದನೇ ಮಾಡಿಸ್ಕೊಂಡು ಹಾಯಾಗಿ ಕುತ್ಕೋತಾಳೆ. ಆದ್ರೆ ಅನಾಮಿಕಾ ನನ್ಗೆ ಎಲ್ಲ ಕೆಲಸದಲ್ಲೂ ಸಹಾಯ ಮಾಡ್ತಾಳೆ. ಅಂತಹ ಒಳ್ಳೆ ಹುಡುಗಿಗೆ ಕಷ್ಟ ಕೊಡೋದು ಸರಿಯಾದ ಪದ್ಧತಿ ಅಲ್ಲ. ನಾನು ಇಬ್ರು ಸೊಸೆಯನ್ನ ಸರಿಯಾಗಿ ನೋಡ್ಕೋತೀನಿ. ಮೊದ್ಲು ಆ ಎಸಿ ತೆಗೆದು ಅವನಿ ರೂಮಲ್ಲೇ ಫ್ಯಾನ್ ಬೀಗಿಸ್ತೀನಿ. ಅನಾಮಿಕಳ ರೂಮಲ್ಲಿ ಕೂಡ ಫ್ಯಾನ್ ಬೀಗಿಸ್ಬೇಕು ಎಂದು ಅಂದುಕೊಳ್ಳುತ್ತಾಳೆ. ಆಗ ಶಾರದಾ ಅನಾಮಿಕಳ ಹತ್ರ ಹೋಗ್ತಾಳೆ. ಅನಾಮಿಕಾ ತನ್ನ ಗಂಡನ ಹತ್ರ ಫೋನ್ ಅಲ್ಲಿ ಮಾತಾಡ್ತಾ ಇರ್ತಾಳೆ. ಅನಾಮಿಕಾ, ನಮ್ಮಮ್ಮ ನಿನ್ನನ್ನ ಚೆನ್ನಾಗಿ ನೋಡ್ಕೋತಾ ಇದ್ದಾರಾ? ಅತ್ತೆ ನನ್ನನ್ನೇ ಅಲ್ಲ ರೀ, ಇಬ್ಬರು ಸೊಸೆಂದ್ರನ್ನು ಸಮಾನವಾಗಿ ನೋಡ್ಕೋತಾ ಇದ್ದಾರೆ. ಅತ್ತೆ ಮನಸ್ಸು ಬೆಣ್ಣೆ ಅಂತದ್ದು. ನನ್ಗೆಲ್ಲ ತುಂಬಾ ಚೆನ್ನಾಗಿದೆ. ಅಂದ ಹಾಗೆ ಮರ್ತೋದೇರಿ, ಈ ರೂಮಲ್ಲಿ ಫ್ಯಾನ್ ತಿರುಗ್ತಾ ಇಲ್ಲ. ಯಾರಾದ್ರೂ ಎಲೆಕ್ಟ್ರಿಷಿಯನ್ ಇದ್ದಾರೇನೆ ಅಂತ ಕೇಳಿದ್ರೆ ಅತ್ತೆ ಬರ್ತಾರೆ ಅಂತ ಹೇಳ್ತಾರೆ ಹೊರತು ಅವ್ರು ಬಂದಿಲ್ಲ. ನಂಗೆ ಗೊತ್ತಿದ್ದ ಹಾಗೆ ಫ್ಯಾನ್ ಹಾಳಾಗಿ ಹೋಗಿದೆ. ಹೊಸ ಫ್ಯಾನ್ ತಗೊಳೋದಕ್ಕೆ ಅತ್ತೆ ಹತ್ರ ದುಡ್ಡಿಲ್ಲ ಅಂದ್ಕೋತಾ ಇದ್ದೀನಿ. ನೀವು ತಿಂಗಳು ದುಡ್ಡು ಕಳಿಸ್ತಾ ಇಲ್ವಾ? ಅಯ್ಯೋ ಅನಾಮಿಕಾ, ನಾನು ಈ ತಿಂಗಳು ದುಡ್ಡು ಕಳ್ಸೋದು ಮರ್ತೋದೆ. ಪಾಪ ಅವರಲ್ಲಿ ಎಷ್ಟು ಕಷ್ಟ ಪಡ್ತಾ ಇದ್ದಾರೋ ಏನೋ. ಸರಿ, ನಂಗೆ ದುಡ್ಡು ಕಳ್ಸಿ, ನಾನು ಅತ್ತೆಗೆ ಕೊಡ್ತೀನಿ ಎಂದು ಫೋನಲ್ಲಿ ಮಾತನಾಡಿ ಪಕ್ಕಕ್ಕೆ ಇಡುತ್ತಾಳೆ. ಅದೆಲ್ಲ ಕೇಳಿದ ಶಾರದಾ ಕಣ್ಣೀರು ಹಾಕೋತಾಳೆ. ತನ್ನ ಮನಸ್ಸಿನಲ್ಲಿ ಇಂಥ ಹುಡುಗಿನ ನಾನೆಲ್ಲೂ ನೋಡಿಲ್ಲ ಎಂದು ದುಃಖಪಟ್ಟು ನಂತರ ಕಣ್ಣೀರು ಒರೆಸ್ಕೊಂಡು ಒಳಗಡೆಗೆ ಹೋಗ್ತಾಳೆ. ಏನತ್ತೆ? ಅನಾಮಿಕಾ, ಆ ಎಲೆಕ್ಟ್ರಿಷಿಯನ್ ಬರೋ ಹಾಗಿಲ್ಲ ಹೊರತು ಶಾಪ್ಗೆ ಹೋಗಿ ಹೊಸ ಫ್ಯಾನ್ ತಗೊಂಡ್ಬರ್ತೀನಿ. ನಿಮ್ಮ ಮಾವಯ್ಯ ನನ್ಗೆ ಈಗ್ಲೇ ದುಡ್ಡು ಕೊಟ್ರು, ಸರಿನಾ? ನಾನು ಕೂಡ ಬರ್ತೀನಿ ಅತ್ತೆ. ಮನೆಯಲ್ಲಿ ಇದ್ದು ನನಗೆ ಏನು ತೋಚ್ತಾ ಇಲ್ಲ. ಅದಕ್ಕೆ ಶಾರದಾ ಸರಿ ಎಂದು ಅವನಿಗೆ ಕೂಡ ಹೇಳಿ ಬರ್ತೀನಿ ಅಂತ ಅವಳ ರೂಮ್ಗೆ ಹೋಗುತ್ತಾಳೆ. ಅಲ್ಲಿ ಅವರ ಅಮ್ಮನ ಹತ್ರ ಫೋನ್ ಅಲ್ಲಿ ಮಾತಾಡ್ತಾ ಇರ್ತಾಳೆ. ಅವನಿ, ಏನ್ ನೋಡ್ಕೊಳ್ಳೋದೇನಮ್ಮ ನಮ್ಮ ಅತ್ತೆ, ನಮ್ಮ ಮನೆಗ್ ಬಂದ್ಬಿಡ್ತೀನಮ್ಮ. ಈ ಹಳ್ಳಿಲಿ ಏನು ಚೆನ್ನಾಗಿಲ್ಲ ನಂಗೆ. ಈ ದಿನವೇ ನಮ್ಮ ಅತ್ತೆಗೆ ಹೇಳಿ ಹೊರಟೋಗೋಣ ಅನ್ಕೊಂಡಿದ್ದೀನಿ. ಸರಿಯಾದ ಫುಡ್ ಇಲ್ಲ, ಸರಿಯಾದ ಮನೆ ಇಲ್ಲ. ನಮ್ಮ ಮನೆಯಲ್ಲಿ ಇದ್ದಾಗ್ಲೇ ಚೆನ್ನಾಗಿರುತ್ತೆ ನಂಗೆ. ಇಲ್ಲಿಗೆ ಬಾರದೆ ಪಟ್ಟಣದಲ್ಲೇ ಇರ್ಬೇಕಾಗಿತ್ತು. ನಮ್ಮ ಮನೆ ಅಂತೂ ಬಹಳ ಅದ್ಭುತವಾಗಿ ಎಲ್ಲ ಸೌಕರ್ಯ ಇತ್ತು. ಮನೆ ಕೆಲಸದವಳು ಕೂಡ ಇದ್ಲು ಎಂದು ಮಾತನಾಡುತ್ತಾ ಇರುವಾಗಲೇ ಶಾರದಾ ಅಲ್ಲಿಗೆ ಬರುತ್ತಾಳೆ. ಅಮ್ಮ ಅವನಿ, ಏನು ಪರವಾಗಿಲ್ಲಮ್ಮ, ನೀನು ನಿಮ್ಮ ಅಮ್ಮನ ಮನೆಗೆ ಹೋಗು. ನಿನ್ಗಿಲ್ಲಿ ಏನು ಚೆನ್ನಾಗಿಲ್ವಲ್ಲ? ಹಾ ಅದೆಲ್ಲ ಅತ್ತೆ, ನಾನು ನಿನ್ಗೆ ತಪ್ಪಂತ ಇಲ್ಲಮ್ಮ. ಪಟ್ಟಣದಲ್ಲಿರುವ ಹುಡುಗಿ ಅಲ್ವಾ, ನಿನ್ಗಿಲ್ಲಿ ಅಷ್ಟು ಚೆನ್ನಾಗಿರಲ್ಲ ಬಿಡು. ನಿಮ್ಮ ಅಮ್ಮನ ಮನೆಗೆ ಹೋಗು ಎಂದು ಅನ್ನುತ್ತಾಳೆ ಶಾರದಾ. ಇನ್ನು ಅವನಿ ಸ್ವಲ್ಪವೂ ತಡ ಮಾಡದೆ ಅವರ ಅಮ್ಮನ ಕರೆಸಿಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾಳೆ. ಚಿಕ್ಕ ಸೊಸೆಯ ಬುದ್ಧಿ ಏನೋ ಎಂದು ಅರ್ಥ ಮಾಡಿಕೊಂಡ ಶಾರದಾ ಬಹಳ ದುಃಖ ಪಡುತ್ತಾಳೆ. ಇನ್ನು ಇಬ್ಬರು ಸೊಸೆಯಂದಿರಲ್ಲಿ ಯಾರು ಒಳ್ಳೆಯವರು ಎಂದು ಅರ್ಥ ಮಾಡಿಕೊಂಡ ಶಾರದಾ ಬುದ್ಧಿ ತಂದುಕೊಳ್ಳುತ್ತಾಳೆ. ದೊಡ್ಡ ಸೊಸೆ ಅನಾಮಿಕಳನ್ನು ಗಾಜಿನ ಗೊಂಬೆ ಹಾಗೆ ನೋಡ್ಕೊಳ್ತಾ ಪ್ರೇಮದಿಂದ ಕಾಪಾಡ್ಕೊತಾಳೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ. ನಮಸ್ತೆ.